ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಡ್ರೈ ಚಿಕನ್ ಇದು. ಇದಕ್ಕೆ ನಾನು ಒಂದು ಇಡೀ ಬೆಳ್ಳುಳ್ಳಿ, ಶುಂಠಿ ಮತ್ತು ಗ್ರೀನ್ ಚಿಲ್ಲಿನ ತೆಕ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಬಾರ್ದು, ಅಂದರೆ ತುಂಬ ನೈಸ್ ಆಗಬಾರ್ದು ಇದು. ಅದಕ್ಕೋಸ್ಕರ ನಾನು ಕಲ್ಲಲ್ಲಿ ಜಜ್ತಾ ಇದ್ದೀನಿ ನೋಡಿ. ಅಂದರೆ ನಮಗೆ ಇದು ತಿನ್ನುವಾಗ ಸಿಕ್ಕಬೇಕು ಬೆಳ್ಳುಳ್ಳಿ, ಅದಕ್ಕೋಸ್ಕರ ನಾವು ಈ ಥರ ಜಜ್ಜಿದ್ರೆ ಸಾಕಾಗುತ್ತೆ. ಆ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಟೇಸ್ಟ್ ಸಿಕ್ಕುತ್ತೆ ಚಿಕನು. ನೋಡಿ, ಈ ಥರ ಮಾಡಿದರೆ ಸಾಕಾಗುತ್ತೆ. ನೋಡಿದೀಗ ಆಗಿದೆ. ಇದನ್ನು ನಾನು ಒಂದು ಸೈಡಲ್ಲಿ ತೆಗೆದಿಡ್ತೀನಿ, ಪ್ಲೇಟಿಗೆ ಹಾಕಿದ್ದೇನೆ ನೋಡಿ. ಈ ಥರ ಆದರೆ ಸಾಕಾಗುತ್ತೆ. ಹಾಗೆಯೇ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು ಮುಷ್ಟಿಯಷ್ಟು ನಾನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಹಾಗೆಯೇ ಚಕ್ಕೆ ಅಂತ ಹೇಳ್ತಾರಲ್ಲ ಅದು, ಒಂದು ಲವಂಗ ಮತ್ತು ಬ್ಲ್ಯಾಕ್ ಪೆಪ್ಪರ್ ಅದನ್ನು 10 ತಗೊಂಡಿದ್ದೇನೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳುವ. ಇದೀಗ ಫ್ರೈ ಆಗಲಿ. ನಾವು ಕೊತ್ತಂಬರಿ ಬೀಜ ಜಾಸ್ತಿ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ, ಅಂದರೆ ಒಂದು ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡಬೇಕು, ಆವಾಗ ನಮಗೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ರೆಡ್ ಚಿಲ್ಲಿ ತಗೊಂಡಿದ್ದೇನೆ, ಒಂದು 10 ರೆಡ್ ಚಿಲ್ಲಿ ತಗೊಂಡಿದ್ದೇನೆ. ಇದು ಅಷ್ಟೊಂದು ಖಾರ ಇರಲ್ಲ. ನಾವೀಗ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ರಿಂದ ಇದು ಸ್ವಲ್ಪ ಖಾರ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದೀಗ ನಾನೀಗ ಇದನ್ನು ಮಿಕ್ಸ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದು ಪೌಡ್ರ್ ರೀತಿಯಲ್ಲಿ ಆದರೆ ಸಾಕಾಗುತ್ತೆ ನಮಗೆ, ಅದಕ್ಕೋಸ್ಕರ. ಮತ್ತು ಈ ಚಿಕನ್ ನಾವು ಮಾಡುವಾಗ ಇದಕ್ಕೆ ಯಾವುದೇ ನೀರಿನ ಇದು ಅಂಶ ಸೇರಿಸಬಾರ್ದು, ಅದಕ್ಕೋಸ್ಕರ ಯಾವುದೇ ನೀರು ಹಾಕಿ ನಾವು ರುಬ್ಕೋಬಾರ್ದು. ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲದಿದ್ದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅದು ನಿಮ್ಮ ಇಷ್ಟ. ಹಾಗಾಗಿ ನಾನು ಮತ್ತೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಆಯಿಲ್ ಬೇಕಿದ್ರೆ ಓನ್ಲಿ ಆಯಿಲ್ ಹಾಕ್ಬೋದು. ನಾನು ಸ್ವಲ್ಪ ಟೇಸ್ಟ್ ಸಿಕ್ಕುತ್ತೆ ಅಂತೇಳಿ ತುಪ್ಪ ಹಾಕಿದ್ದೇನೆ, ಅಂದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಸ್ಮೆಲ್ ಬರುತ್ತೆ ಈರುಳ್ಳಿ ಫ್ರೈ ಆದಾಗ. ಇವಾಗ ನಾನು ಒಂದು 3 ದೊಡ್ಡ ಈರುಳ್ಳಿ ತಗೊಂಡು ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಡ್ರೈ ಮಾಡುವಾಗ ನಾವು ಈರುಳ್ಳಿ ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ನಾವು ಇದನ್ನು ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದು ಒಂಥರ ಸ್ವೀಟ್ ಥರ ಆಗಲ್ಲ. ಅಂದರೆ ಕೆಲವು ಸಲ ನಾವು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಸ್ವೀಟ್ ಥರ ಒಂಥರ ಅನಿಸುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ, ಜಜ್ಕೊಂಡಿದ್ದೆಲ್ಲ ಅದನ್ನೀಗ ಹಾಕ್ತಾಯಿದ್ದೀನಿ. ಇದನ್ನು ಸಹ ನಾವು ಸ್ವಲ್ಪ ಇದರೊಟ್ಟಿಗೆ ಉರಿಬೇಕು ಚೆನ್ನಾಗಿ. ಇವಾಗ ನೋಡಿ ಎಷ್ಟು ಸ್ಮೆಲ್ ಬರುತ್ತೆ ಅಂತೇಳಿ, ಅದೊಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ, ಆ ಬೆಳ್ಳುಳ್ಳಿ ಸ್ಮೆಲ್ಲು, ಆ ಶುಂಠಿ ಇದೆಲ್ಲ. ಈಗ ನಾನು ಇದಕ್ಕೆ 1 kg ಅಷ್ಟು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆಯೇ ಕ್ವಿಕ್ಕಾಗಿ ಮಾಡ್ಬೋದು. ಈಗ ನಾನು ಇದಕ್ಕೆ ಅಂದರೆ ಅರಸಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಉಪ್ಪು ನಾವು ನೋಡಿಕೊಂಡು ಹಾಕಿ, ಯಾಕಂತ ಹೇಳಿದರೆ ಕೆಲವರಿಗೆ ಅಂದರೆ ಉಪ್ಪು ಜಾಸ್ತಿ ಆಗಿರುತ್ತಲ್ವ, ಆಗ ತಿನ್ನೋಕ್ಕೆ ಒಂಥರ ಇಷ್ಟ ಆಗಲ್ಲ. ಮತ್ತು ನಾವು ಜಾಸ್ತಿ ಆದ ಕೂಡಲೇ ಏನು ಮಾಡಲಿಕ್ಕೂ ಆಗಲ್ಲ, ಅದಕ್ಕೋಸ್ಕರ ನಾವು ಹಾಕುವಾಗಲೇ ಒಂದು ಕ್ವಾಂಟಿಟಿಯಲ್ಲಿ ಹಾಕಿದರೆ ಅದು ನಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತೇಳಿ. ಮತ್ತು ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು 10 ಮಿನಿಟ್ಸು ನಾವು ಬೇಯಲಿಕ್ಕೆ ಇಡುವ ಇದನ್ನು. ಇವಾಗ ಇದು ಬೆಂದಿದೆ ನೋಡಿ, ಒಂದು ಅರ್ಧದಷ್ಟು ಬೆಂದಿದೆ ಇದು. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲ, ಅದನ್ನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಲವಂಗ ಚಕ್ಕೆ ಹಾಕೋದ್ರಿಂದ ಸ್ಮೆಲ್ಲು ನಮಗೆ ಹೊಡಿತದೆ, ಆದ್ದರಿಂದ ಚೆನ್ನಾಗಿ ಫ್ರೈ ಆಗಬೇಕಿದು ಇದರೊಟ್ಟಿಗೆ, ಚಿಕನ್ ಒಟ್ಟಿಗೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು. ಇವಾಗ ಇದು ಸ್ವಲ್ಪ ಬೇಯಲಿ, ಅಂದರೆ ಖಾರ ಎಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಇದೀಗ ಹಾಕ್ತಾ ಬಂದಿದೆ ನೋಡಿ. ಆಗ ನಾನು ಒಗ್ಗರಣೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ.
ಉಗನೆ ಸೊಪ್ಪು ಹಾಕಬೇಕು ಲಾಸ್ಟಿಗೆ, ಆವಾಗನೇ ಈ ಚಿಕನ್ ಡ್ರೈ ಕಂಪ್ಲೀಟ್ ಆಗೋದು. ನೋಡಿ ಈಗ ಆಗಿದೆ ನೋಡಿ, ಎಲ್ಲ ಡ್ರೈ ಆಗಿದೆ, ಸ್ವಲ್ಪ ಸಹ ನೀರಿನ ಅಂಶ ಸಹ ಇಲ್ಲ ಚಿಕನದ್ದು. ನೀರು ಹಾಕಲಿಲ್ಲ, ಅದು ಚಿಕನ್ ನೀರು ಬಿಡುತ್ತಲ್ವ ಕೆಲ ಸಲ, ಆಗ ಅದರದ್ದು ಸಹ ನೋಡಿ ಚಿಕನದ್ದು ಇದಿಲ್ಲ, ನೀರಿನ ಅಂಶನೇ ಇಲ್ಲ, ಫುಲ್ ಡ್ರೈ ಆಗಿದೆ. ನಾವು ಮಾಡುವ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್.